ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ 3/5/2026 ಭಾನುವಾರ ಪಾಂಡವಪುರ ತಾಲೂಕಿನ ಹೊನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆಕೊಪ್ಪಲು ಗ್ರಾಮದಲ್ಲಿ 2023-24ನೇ ಸಾಲಿನಲ್ಲಿ ಶ್ರೀಮತಿ ಸುಮಲತಾ ಅಂಬರೀಶ್ ರವರ ಸಂಸದರ ಅನುದಾನ 5 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮದ ಮುಖಂಡರು ಯಜಮಾನರುಗಳ ಜೊತೆ ಪೂಜೆ ನೆರವೇರಿಸಿ ಟೇಪ್ ಕತ್ತರಿಸಿ 5 ರು ಕಾಯಿನ್ ಹಾಕುವ ಮುಖಾಂತರ 20 ಲೀಟರ್ ಕ್ಯಾನಿಗೆ ನೀರನ್ನು ತುಂಬಿಸಿ ಸ್ವತಃ ನೀರನ್ನು ಕುಡಿದು ನೀರಿನ ಗುಣಮಟ್ಟವು ಉತ್ತಮವಾಗಿದೆ ಎಂದು ತಿಳಿಸಿ ಶುದ್ಧ ಕುಡಿಯುವ ನೀರಿನ ಘಟಕದ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ಬರ್ತಾರೆ ಒಂದು ನಿಮಿಷ ಅಣ್ಣ, ಹಂಗೆ ಇಲ್ಲಿ ಹೊಸ ಕಾಯಿನ್ ಕುಡಿ, ಕಾಯಿನು ದಪ್ಪ ಅಗ್ಲ ನಿಂತ್ಕೊಳ್ಳೋಣ, ನೋಡಿ ಸರ್, ಮುಂದೆ ಮುಂದೆ ಚೆನ್ನಾಗಿದೆ ಸರ್ ನೀರು. ಇರೋಣ ಹಂಗೆ ವಿಡಿಯೋ ಮಾಡ್ತೀವಿ. ಹಾಗೆ ನೋಡಿ ಸರ್, ಹಂಗೆ ಅಣ್ಣ ಆ ಕಡೆ ಹೋಗಿ. ಏ ಅಣ್ಣ ಸ್ವಲ್ಪ ನೋಡಿ, ತಿರ್ಗಾ ಅಡ್ಡ ನಂತರ ಕಣಿವೆಕೊಪ್ಪಲು ಗ್ರಾಮದ ಮಾಡರಹಳ್ಳಿ ಎಲ್ಲೆಯಲ್ಲಿ 24 ಲಕ್ಷ ರು ವೆಚ್ಚದ ಡಾಕ್ಟರ್ BR ಅಂಬೇಡ್ಕರ್ ಭವನದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ. ಪೂಜೆ ಮಾಡೋರು ಮಾತ್ರ ಈಗ ಕೈ ತೋಳ್ ಇಟ್ಕೊಳ್ಳಿ ಸಾಕು, ಅಲ್ಲಲ್ಲೇ ತೋಳ್ ಇಟ್ಕೊಳ್ಳಿ ಸಾಕು. ಹಾಗೆ ಅಲ್ವಾ, ಚೆನ್ನಾಗಿ ಮಾಡಿ. ಇವತ್ತು ಈ ಕಣಿವೆಕೊಪ್ಪಲಲ್ಲಿ 24 ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋಕ್ಕೆ ಭೂಮಿ ಪೂಜೆ ಮಾಡಿಸ್ಕೊಂಡು ಊರಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತ ಹೇಳಿದ್ರು. ಅದನ್ನು
ನಂತರ ಇವತ್ತು ಆರೋ ಪ್ಲಾಂಟ್ ಒಂದನ್ನ ಅದ್ರ ಜೊತೆಗೆ ಆರೋ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡಿದ್ವಿ. ಎರಡು ಏನು ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು, ಅದಕ್ಕೆ 3 ಲಕ್ಷದಿಂದ ಅದು ಆರೋ ಪ್ಲಾಂಟ್ 24 ಲಕ್ಷ 5 ಲಕ್ಷ ಆರೋ ಪ್ಲಾಂಟಿಗೆ ಹಾಕಿ ಅದನ್ನು ಮಾಡಿದ್ವಿ. ದಲಿತ ಮುಖಂಡರು ಸ್ವಲ್ಪ ಹಣ ಬಿಡುಗಡೆ ದಲಿತ ಮುಖಂಡರು ಇನ್ನು ದೊಡ್ಡದಾಗಿ ಮಾಡ್ಕೊಳ್ಳಿ, ಜಾಗ ವಿಶಾಲವಾಗಿದೆ, ಇಲ್ಲಿ ಚೌಲ್ಟ್ರಿ ಥರ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನು ಅನುದಾನ ಹಾಕಿಸ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಇನ್ನು ಸರ್ ತಾಲೂಕಲ್ಲಿ ಇನ್ನೂ ಸಾಕಷ್ಟು ಅಂಬೇಡ್ಕರ್ ಭವನಗಳು ಅದಕ್ಕೆ ನಿಂತಿವೆ. ಅದಕ್ಕೆ ಅನುದಾನ ಹಾಕಿಸ್ಬೇಕು, ಅದನ್ನ ಲಿಸ್ಟ್ ತಗೊಂಡಿದ್ದೀನಿ. ಇಷ್ಟೊಂದು ಕಡೆ ಉದ್ಘಾಟನೆ ಆಗಿಲ್ಲ, ಯಾಕೆಂದರೆ ಇನ್ನೊಂದು 1 ಲಕ್ಷ 2 ಲಕ್ಷ ರೂಪಾಯಿ ಬೇಕು ಫಿನಿಶ್ ಮಾಡಬೇಕು ಅನ್ನೋದನ್ನು ಇದನ್ನು ಕ್ರಮ ತಗೋತಾ ಇದ್ದೀವಿ. ಅದಕ್ಕೆ ದುಡ್ಡು ಹಾಕಿಸಿ ಕಂಪ್ಲೀಟ್ ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕದಲಗೆರೆ ಮತ್ತು ದೊಡ್ಡಿಘಟ್ಟ ಹತ್ತಿರ 1.40 ಕೋಟಿ ರು ವೆಚ್ಚದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಸುದ್ದಿಗಾರರ ಜೊತೆ ಮಾತನಾಡಿ ಕಾಮಗಾರಿಯ ಬಗ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಣಿವೆಕೊಪ್ಪಲು ಗ್ರಾಮದ ಯಜಮಾನರಾದ ಮರಿಗೌಡ, ಸುಬ್ಬೇಗೌಡ, ಹಂಕೇಗೌಡ, ಕರಿಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದ ಸಿಆರ್ ರಮೇಶ್, ಲಿಂಗರಾಜು, ದಸಂಸ ಮುಖಂಡರಾದ ಕಣಿವೆ ರಾಮು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಎಚ್ಆರ್ ಕೃಷ್ಣೇಗೌಡ, ವಕೀಲರಾದ ಕಣಿವೆ ಯೋಗೇಶ್, ಶಶಾಂಕ್, ಲವಕುಮಾರ್, ಎಳ್ಳೆನಹಳ್ಳಿ ದೇವರಾಜು, ಲೋಕೇಶ್ ಅಣ್ಣ, ರಾಮಚಂದ್ರ, ಮಹೇಂದ್ರ, ಭೀಮಯ್ಯ, ಅಂಗಡಿ ಸ್ವಾಮಿ, ಮಿಲ್ ಸ್ವಾಮಿ ಸೇರಿದಂತೆ ಗ್ರಾಮದ ಯಜಮಾನರು, ಗ್ರಾಮಸ್ಥರು ಉಪಸ್ಥಿತಿ ಇದ್ದರು. ಸರ್ ಗೊತ್ತಾಯ್ತು, ಏನಿಲ್ಲ, ಸ್ವಲ್ಪ ಲೇಟ್ ಆಯ್ತು. ನಮಸ್ಕಾರ. ಇಲ್ಲಿ ಕದಲಗೆರೆ ಗ್ರಾಮದಲ್ಲಿ ಏನು ಮೈನರ್ ಇರಿಗೇಷನಿಂದ 1.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಹಳ್ಳದಲ್ಲಿ ಏನು ಚೆಕ್ ಡ್ಯಾಮ್ ಥರ ಹಿಂದೆ ಇತ್ತು, ತುಂಬ ಹಿಂದೆ ಮಾಡಿದ್ದಂಥದ್ದು. ಈ ಚೆಕ್ ಡ್ಯಾಮನ್ನು ಮಾಡೋದ್ರಿಂದ ಇಲ್ಲಿಯ ಭಾಗದ ರೈತರಿಗೆಲ್ಲ ತುಂಬ ಅನುಕೂಲ ಆಯಿತು. ಅದನ್ನು ಮಾಡಿಸ್ಬೇಕು ಅಂತ ಊರವರೆಲ್ಲ ಕೇಳಿದ್ರು. ಇದ್ರ ಜೊತೆಗೆ ಇನ್ನೊಂದಷ್ಟು ಚೆಕ್ ಡ್ಯಾಮ್ಗಳನ್ನು ಮಾಡಿಸ್ಬೇಕು ಈ ಭಾಗದಲ್ಲಿ ಅಂತ ಹೇಳಿದ್ರು. ಅದರ ಪ್ರಕಾರ ಇದು ಮೊದಲನೇ ಚೆಕ್ ಡ್ಯಾಮ್ಗೆ ನಾವು ಕಾಮಗಾರಿ ಚಾಲನೆ ಕೊಡೋಕ್ಕೋಸ್ಕರ ಇತ್ತು.